ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಾರ್ಷಿಕ ಪರೀಕ್ಷೆ 1ರ ಕನ್ನಡ ಭಾಷೆಯ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇಲಾಖೆ ಪ್ರಕಟಿಸಿದಂತಹ ಕೀ ಉತ್ತರಗಳು ಇದಾಗಿರ್ತವೆ. ಸೊ ಇವು ಏನಾಗ್ತವೆ, ಎನ್ನುವಲ್ಲಿ ಪರೀಕ್ಷೆ 2ರಲ್ಲೂ ಕೂಡ ಬರ್ತಕ್ಕಂತಹ ಅಂದರೆ ಪುನರಾವರ್ತನೆ ಆಗ್ತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದೆ. ಸೊ ಹಾಗಾಗಿ ಅದರಲ್ಲಿ ನೀವು ಹೆಚ್ಚು ಅಂಕ ಗಳಿಸಿ ಅಂತ ಹೇಳ್ತಾ, ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳಾಗಿರ್ತವೆ. ಅನುಸ್ವಾರ ವಿಸರ್ಗಗಳನ್ನು ಹೀಗೆ ಎನ್ನುವರು ಅಂತ ಇದೆ. ಆಪ್ಷನ್ ಸಿ ಯೋಗವಾಹಗಳು ಅಂತ ಕರಿತೇವೆ. ಓಕೆನಾ. ಇನ್ನು ಎರಡನೇ ಪ್ರಶ್ನೆ, ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿರ್ತಾನೆ. ಲೋಕದೋಳ್ ಎಂಬ ಪದದಲ್ಲಿ ಆಪ್ಷನ್ ಡಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇರ್ತದೆ. ಇನ್ನು ಮೂರನೇ ಪ್ರಶ್ನೆ, ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳ್ತಾನೆ. ಆಪ್ಷನ್ ಡಿ ಕ್ರಿಯಾ ಸಮಾಸ ಸರಿಯಾದ ಉತ್ತರ ಆಗಿರ್ತದೆ. ನಾಲ್ಕನೇ ಪ್ರಶ್ನೆ, ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ, ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದಪ್ಪ ಅಂತ ಕೇಳ್ತಾನೆ. ಸೊ ಇದು ಪ್ರಶ್ನಾರ್ಥಕ ಚಿಹ್ನೆ ಆಗಿರ್ತದೆ. ಇನ್ನು ಐದನೇ ಪ್ರಶ್ನೆ, ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ ಯಾವುದು ಅಂತ ಕೇಳಿದರೆ ಸನ್ಮಾನ ಅನ್ನೋದು ಅನುನಾಸಿಕ ಸಂಧಿಗೆ ಉದಾಹರಣೆ ಆಗಿರ್ತದೆ. ಇನ್ನು ಜಾಣತನ ಎಂಬುದು ಈ ವ್ಯಾಕರಣಾಂಶವಾಗಿದೆ. ಇದು ತದ್ದಿತ ಅಂತ ಭಾವನಾಮ ಆಗಿರ್ತದೆ. ತನ ಅನ್ನೋದು ತದ್ದಿತ ಅಂತ ಭಾವನಾಮಕ್ಕೆ ಉದಾಹರಣೆ ಆಗಿರ್ತದೆ. ಇನ್ನು ಸಂಬಂಧಿ ಪದ ಬರೆಯುವುದು ಅಂತ ಇದೆ. ಸೊ ದೃಷ್ಟಿ, ದಿಟ್ಟಿ, ತಪಸ್ವಿ, ತವಸಿ ಆಗಿರ್ತದೆ. ಇನ್ನು ನಾನು ಪುರುಷಾರ್ಥಕ ಸರ್ವನಾಮ ಆಗಿದ್ರೆ ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ ಆಗಿರ್ತದೆ. ಒಂಬತ್ತನೇ ಪ್ರಶ್ನೆ, ಸುಮ್ಮನೆ ಸಾಮಾನ್ಯಾರ್ಥಕವೇ ಆಗಿದ್ರೆ ಸರಸರಣೆ ಅನ್ನೋದು ಅನುಕರಣಾವ್ಯಯ ಆಗಿರ್ತದೆ. 10ನೇ ಪ್ರಶ್ನೆ, ಸಕ್ಕಾರಿ ಅನ್ನೋದು ಸಕ್ಕರೆ ಆಗಿದ್ರೆ ಕಳುವ್ಯಾರೆ ಅನ್ನೋದು ಕಳುಹಿಸಿದ್ದಾರೆ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು 7 ಇರ್ತವೆ. ಒಟ್ಟು 7 ಅಂಕಗಳಾಗಿರ್ತವೆ. ಸೊ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಆಗಿರ್ತದೆ. ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು? ಇದನ್ನು ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಪಗು ಹಳಕಟ್ಟಿಯವರು. 13ನೇ ಪ್ರಶ್ನೆ, ಶಬರಿ ರಾಮಲಕ್ಷ್ಮಣರಿಗಾಗಿ ಏನನ್ನು ಸಂಗ್ರಹಿಸಿದ್ದಳು? ಶಬರಿ ರಾಮಲಕ್ಷ್ಮಣರಿಗಾಗಿ ಹೂವು, ಹಣ್ಣು, ತಳಿರು, ಮಧು, ಪರ್ಕಗಳನ್ನು ಸಂಗ್ರಹಿಸಿದ್ದಳು. ಇನ್ನು 14ನೇ ಪ್ರಶ್ನೆ, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಅಗ್ನಿಭೂತಿ ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆಯೇ ಅಹಂಕಾರದಿಂದ ಕೆಟ್ಟು ಹೋಗುತ್ತಾರೆ ಎಂದು ಭಾವಿಸಿ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು. ಇನ್ನು 15ನೇ ಪ್ರಶ್ನೆ, ದುರ್ಯೋಧನನು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು? ದುರ್ಯೋಧನನು ಪಾರ್ಥ ಭೀಮರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು. 16ನೇ ಪ್ರಶ್ನೆ, ಮುನಿಸುತರು ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು? ಮುನಿಸುತರು ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಅರಸರು ಬಡಿಯುವರು ಎಂದು ಹೆದರಿದರು. ಇನ್ನು ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ, ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ? ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ. ಇನ್ನು 18ನೇ ಪ್ರಶ್ನೆ, 2 ಅಂಕದ ಪ್ರಶ್ನೆಗಳು 10 ಇರ್ತವೆ. ಟೋಟಲ್ ಆಗಿ 20 ಅಂಕಗಳು. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅಂತ ಕೇಳ್ತಾನೆ. ಸೊ ಆಂಗ್ಲ ಭಾಷೆ 4-5 ಶತಮಾನಗಳ ಹಿಂದೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು, ಹಾಗೆ ಬುದ್ಧಿಶಾಲಿಯಾಯಿತು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಮಹಾ ಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದರು. ಆಂಗ್ಲ ಜನರ ಸಂಕಲ್ಪ ಕೃಷಿಯ ಕಾರಣದಿಂದಾಗಿ ಇಂದು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಿದೆ. ಇನ್ನು 19ನೇ ಪ್ರಶ್ನೆ, ಶಾನುಭೋಗರಿಗೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಮನದಲ್ಲಿ ಮೂಡಿದ ಯೋಚನೆಗಳಾವು ಅಂತ ಕೇಳ್ತಾನೆ. ಸೊ ಒಮ್ಮೆ ಆನ್ಸರ್ನ ನೋಡ್ತಾ ಹೋಗ್ಬಿಡೋಣ. ಒಮ್ಮೆ ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಖಜಾನಿಗೆ ಹಣ ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಹೊರಡುವ ವೇಳೆಗೆ ಸಂಜೆ 6 ಗಂಟೆ ಆಗಿತ್ತು. ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು. ಕಾಡು ದಾರಿಯಾದರೂ ಬೆಳದಿಂಗಳು ಇದ್ದ ದಿನ. ಕಣಿವೆ ಬಳಿ ಬರುವಷ್ಟರಲ್ಲಿ ರಾತ್ರಿ ಆಯಿತು. ಹಸಿವಿನ ಜೊತೆ ಭಯವು ಸೇರಿ ಕಾಲು ಮತ್ತಷ್ಟು ಚುರುಕಾಯಿತು. ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಬಹುದು ಎಂದು ಯೋಚಿಸುತ್ತಾ ಬೇಗ ನಡೀತಾರೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 20ನೇ ಪ್ರಶ್ನೆ, ಅರಿವನ್ನು ಕುರಿತ ವಚನಕಾರರ ದೃಷ್ಟಿಯನ್ನು ವಿವರಿಸಿ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ. ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಸೊ ಇನ್ನು 21ನೇ ಪ್ರಶ್ನೆ,
ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ ಅಂತ ಕೇಳ್ತಾನೆ. ಶಬರಿಯು ರಾಮ ಲಕ್ಷ್ಮಣರನ್ನು ನೋಡಿ ಅಚ್ಚರಿ ಪಡುತ್ತಾಳೆ. ನಂತರ ಹತ್ತಿರ ಹೋಗಿ ಮೈ ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುತ್ತಾಳೆ. ಅವರ ಕೈಗಳನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸುತ್ತಾಳೆ. ಬನ್ನಿ ಎಂದು ಗದ್ಗದಿತ ಸ್ವರದಲ್ಲಿ ಹೇಳಿ, ಅಯ್ಯೋ, ಇಂದು ಏನೂ ಅಣಿಯಾಗಿಲ್ಲ, ನಿನ್ನೆಯಷ್ಟು ಚೆನ್ನಾಗಿಲ್ಲ ಎಂದು ಹಂಬಲಿಸುತ್ತಾಳೆ. ನಂತರ ಪ್ರೀತಿಯಿಂದ ವನಮಾಲೆ ಕೊರಳಿಗೆ ಹಾಕಿ ಹಿಗ್ಗುತ್ತಾಳೆ. ಅವರಿಗೆ ತಿನ್ನಲು ಹಣ್ಣು ನೀಡಿ, ಇದಕ್ಕಿಂತ ರುಚಿಯಾದ ಹಣ್ಣು ಜಗತ್ತಿನಲ್ಲಿ ಇಲ್ಲ, ಇದನ್ನು ನಿಮಗಾಗಿ ತಂದಿರುವೆಂದು ಉಪಚರಿಸುತ್ತಾಳೆ. ಇನ್ನು 22ನೇ ಪ್ರಶ್ನೆ, ದ.ರಾ ಬೇಂದ್ರೆಯವರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಕವಿ ದ.ರಾ ಬೇಂದ್ರೆಯವರು ಹಕ್ಕಿಯು ಇರುಳು ಅಳಿದು ದಿನ ಬೆಳಗುತ್ತಿರಲು ಸುತ್ತಮುತ್ತ ಮೇಲೆ ಕೆಳಗೆ ಮುಂದೆ ಮುಂದೆ ಕಣ್ಣರೆಪ್ಪೆ ಮುಚ್ಚಿ ತೆಗೆಯುವ ಹೊತ್ತಿಗೆ ಗಾವುದ ವೇಗದಲ್ಲಿ ಹಾರುತ್ತಿದೆ. ಕಾಲದ ಹಕ್ಕಿಯು ನೀಲ ಮೇಘಮಂಡಲವನ್ನು ತನ್ನ ಪಥವಾಗಿಸಿಕೊಂಡು ಮುಗಿಲಿಗೆ ರೆಕ್ಕೆ ಬಂದಿವೆಯೋ ಎಂಬಂತೆ ಹಾರುತ್ತಿದೆ. ನಕ್ಷತ್ರ ಮಾಲೆ ಧರಿಸಿ ಸೂರ್ಯಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಹಾರುತ್ತಿದೆ. ಕಾಲ ಪಕ್ಷಿಯು ಬೊಮ್ಮ್ಯಾಕಾಶ ಒಳಗೊಂಡ ವಿಶಾಲ ವ್ಯಾಪ್ತಿಯಲ್ಲಿ ಹಾರುತ್ತಿದೆ ಎಂದು ಕವಿ ವರ್ಣಿಸಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ 23ನೇ ಪ್ರಶ್ನೆ, ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳಲು ಕಾರಣವೇನು? ದುರ್ಯೋಧನ ತನ್ನ ತಂದೆ ತಾಯಿಯರ ಸಲಹೆಯಂತೆ ಭೀಷ್ಮರಿಗೆ ನಮಸ್ಕರಿಸಿ ಯುದ್ಧದಲ್ಲಿ ತಾನು ಮುಂದೇನು ಮಾಡಬೇಕೆಂದು ಸಲಹೆ ಕೇಳಲು ಬಂದಾಗ ಭೀಷ್ಮರು ದುರ್ಯೋಧನನಿಗೆ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡುತ್ತಾರೆ. ಆಗ ದುರ್ಯೋಧನ, ನಾನು ನೆಲಕ್ಕಾಗಿ ಹೋರಾಡುತ್ತಿಲ್ಲ, ಪಾಂಡವರೊಡನೆ ಛಲಕ್ಕಾಗಿ ಹೋರಾಡುತ್ತಿರುವೆ. ಈ ನೆಲ ನನಗೆ ಪಾಳು ಬಿದ್ದ ನೆಲದಂತೆ. ದಿನ ಪಸುತ ಕರ್ಣನನ್ನು ಕೊಲ್ಲಿಸಿದ ಈ ನೆಲದ ಜೊತೆ ನಾನು ಸಹಬಾಳ್ವೆ ಮಾಡುವುದಿಲ್ಲ ಎಂದು ಭೀಷ್ಮರಿಗೆ ಹೇಳುತ್ತಾನೆ. ಇನ್ನು 24ನೇ ಪ್ರಶ್ನೆ, ಕವಯಿತ್ರಿ ಡಾಕ್ಟರ್ ವಿಜಯಶ್ರೀ ಸಬರದ್ ಅವರು ಒಡೆಯನ ಮನೆ ಅಂಗಳದ ಪ್ರಕೃತಿಯ ಸಂಭ್ರಮವನ್ನು ಹೇಗೆ ವರ್ಣಿಸಿದ್ದಾರೆ? ಉತ್ತರವನ್ನು ನೋಡ್ತಾ ಹೋಗೋಣ. ಕವಯಿತ್ರಿ ಡಾಕ್ಟರ್ ವಿಜಯಶ್ರೀ ಸಬರದ್ ಅವರು ವಸಂತ ಮುಖ ತೋರಲ್ಲ ಎಂಬ ಕವನದಲ್ಲಿ ಒಡೆಯನ ಮನೆಯ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳಿವೆ, ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ, ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ, ಹೀಗೆ ಇಳಿಯಲ್ಲಿ ಕಡಲುಕ್ಕಿ ಹರಿಯುವ ಸಂಭ್ರಮ ಕಾಣುತ್ತಿದೆ ಎಂದು ವರ್ಣಿಸಿದ್ದಾರೆ. 25ನೇ ಪ್ರಶ್ನೆ, ವಿವೇಕಾನಂದರು ದೇಶದ ಪ್ರಗತಿ ಹೇಗೆ ಸ್ಥಿರವಾಗುವುದು ಎಂದು ವಿವರಿಸಿದ್ದಾರೆ. ಸೊ ಬನ್ನಿ ಉತ್ತರವನ್ನು ನೋಡ್ತಾ ಹೋಗೋಣ. ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿದರೆ ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು. ಜ್ಞಾನ ರಾಶಿಗೆ ಆಘಾತವನ್ನು ಎದುರಿಸುವ ಶಕ್ತಿ ಇಲ್ಲ. ಆದುದರಿಂದ ಅವರಿಗೆ ಸಂಸ್ಕೃತಿಯನ್ನು ನೀಡಬೇಕು, ಏಕೆಂದರೆ ಕೇವಲ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಸಂಸ್ಕೃತಿಯು ರಕ್ತದಲ್ಲಿ ಹರಿಯುವಂತೆ ಮಾಡಬೇಕು, ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುತ್ತದೆ ಎಂದು ವಿವೇಕಾನಂದರು ಹೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಚಂದನವನ್ನು ಕಡಿದು ಕೊರೆದು ತೇದರು ನೊಂದು ಅದು ತನ್ನ ಸುವಾಸನೆ ಬಿಡದು. ಸುವರ್ಣವನ್ನು ಕಡಿದು ಅರೆದು ಬೇಯಿಸಿದರೂ ಕಳಂಕ ಹೊಂದುವುದಿಲ್ಲ. ಕಬ್ಬನ್ನು ಸಂದು ಕಡಿದು ಗಾಣದಲ್ಲಿಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆಯಾದ ಮೇಲೆ ತಾನು ನೊಂದಿದ್ದ ಕಾರಣದಿಂದ ಸಿಹಿ ಬಿಡುವುದಿಲ್ಲ. ಹಾಗೆ ನನ್ನ ಹೀನತೆ ತಿಳಿಸಿಕೊಂಡರೂ ನಾನು ನಿನ್ನಲ್ಲಿ ಶರಣಾಗುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತವಾಗಿದೆ. 27ನೇ ಪ್ರಶ್ನೆ, ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ವಿವರಿಸಿ. 1911 ಏಪ್ರಿಲ್ ತಿಂಗಳಲ್ಲಿ ಗೋವಿಂದ ಪೈಗಳು 1 ತಿಂಗಳು ಬರೋಡಾದ ನವಸಾರಿಯಲ್ಲಿದ್ದರು. ಆಗ ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶತಪದಗೈಯುತ್ತಿದ್ದಾಗ ಹಠಾತ್ತಾಗಿ ಆಗೋದು ಹೋಗೋದು ದೇವರ ಇಚ್ಛೆ, ಹೂಡೋದು ಬಿತ್ತೋದು ನನ್ನ ಇಚ್ಛೆ, ಇನ್ನು ಮೀನಮೇಷ ನೋಡದೆ ಪ್ರಾಸವನ್ನೀಗಲೇ ತೊರೆದು ಬಿಡುವುದೇ ನಿಶ್ಚಯಂ ಎಂದು ಪೈಗಳು ಪ್ರಾಸ ಬಿಟ್ಟು ಬರೆಯಲು ನಿಶ್ಚಯಿಸಿದರು. ರವೀಂದ್ರನಾಥ ಠಾಕೂರರ ಭಾರತ ಲಕ್ಷ್ಮಿ ವಿಧಾಯ ಗೀತೆಗಳನ್ನು, ಶೇಖ್ ಮೊಹಮ್ಮದರ ಇಕ್ಬಾಲರ ಹಿಂದೂಸ್ತಾನ್ ಹಮಾರ ಗೀತವನ್ನು ಕನ್ನಡಿಸಿ ಸ್ವದೇಶಾಭಿಮಾನಿ ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಇನ್ನು ಕವಿ ಕೃತಿಗಳ ಕಾಲ ಸ್ಥಳ ಇರ್ತದೆ. ಸೊ ಅವುಗಳನ್ನು ನೋಡ್ತಾ ಹೋಗೋಣ. ಏನೇನು ಬರೀಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಜನ್ಮಸ್ಥಳ ಕಾಲವನ್ನು ಬರೆದರೆ 1 ಅಂಕ, ಕೃತಿ ಬಿರುದು ಪ್ರಶಸ್ತಿಗಳನ್ನು ಬರೆದರೆ 1 ಅಂಕ, ವಾಕ್ಯ ರೂಪದಲ್ಲಿ ಬರೆಯುವುದು, ಭಾಷಾ ಶೈಲಿಗೆ 1 ಅಂಕ ಇರ್ತದೆ. ಒಟ್ಟು ಟೋಟಲ್ ಆಗಿ ನಿಮಗೆ 3 ಅಂಕಗಳು ದೊರೀತವೆ. ಇನ್ನು ಮೊದಲನೇದಾಗಿ 28ನೇ ಪ್ರಶ್ನೆ, ಎಂ ಮರಿಯಪ್ಪ ಭಟ್ಟರ ಬಗ್ಗೆ ಕವಿಕೃತಿ ಪರಿಚಯವನ್ನು ಕೇಳಿರ್ತಾನೆ. ಬಹುಭಾಷಾ ವಿದ್ವಾಂಸರಾದ ಎಂ ಮರಿಯಪ್ಪ ಭಟ್ಟರು ಸಾಲಿಯಾನ ಶಕ 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು. ಶ್ರೀಯುತರು ತುಳು, ಇಂಗ್ಲಿಷ್ ನಿಘಂಟು, ಕನ್ನಡ ಸಂಸ್ಕೃತಿ, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 29ನೇ ಪ್ರಶ್ನೆ, ಕುಮಾರವ್ಯಾಸರ ಬಗ್ಗೆ ಕವಿಕೃತಿ ಪರಿಚಯ ಕೇಳಿರ್ತಾನೆ. ಕುಮಾರವ್ಯಾಸ ಎಂದೇ ಪ್ರಸಿದ್ಧರಾಗಿರುವ ಗದುಗಿನ ನಾರಾಯಣಪ್ಪ ಸಾಲಿಯಾನ ಶಕ 1430ರಲ್ಲಿ ಗದಗ ಪ್ರಾಂತದ ಕೋಳಿವಾಡದಲ್ಲಿ ಜನಿಸಿದರು. ಈತನು ಕರ್ನಾಟ ಭಾರತ ಕಥಾಮಂಜರಿ, ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ
ಐರಾವತ ಎಂಬ ಕೃತಿಗಳನ್ನು ರಚಿಸಿದ್ದಾನೆ. ಈತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಕೂಡ ಇದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು. ಸೊ ಪ್ರಸ್ತಾರ ಹಾಕೋದಕ್ಕೆ 1 ಅಂಕ, ಗಣ ವಿಭಾಗಿಸುವುದಕ್ಕೆ 1 ಅಂಕ, ಛಂದಸ್ಸಿನ ಹೆಸರನ್ನು ಬರೆದ್ರೆ 1 ಅಂಕ, ಒಟ್ಟು 3 ಅಂಕ ನಿಮಗೆ ದೊರೀತದೆ. ಇದು ಯಾವುದಪ್ಪ ಅಂದರೆ ಚಂಪಕ ಮಾಲಾವೃತ್ತ ಆಗಿರ್ತದೆ. ಅಂದರೆ ನಿಮಗೆ ಗೊತ್ತಿರಬೇಕಾಗ್ತದೆ, ನಜ ಭಜ ಜಂಜರಂ ಬಗೆಗೊಳ್ಳುತ್ತೀರಿ ಚಂಪಕ ಮಾಲಾವೃತ್ತ ಅನ್ನೋ ಫಾರ್ಮುಲಾ ನಿಮಗೆ ನೆನಪಲ್ಲಿ ಇಟ್ಕೊಂಡಿರ್ತೀರಿ. ಸೊ ಇದು ಏನಾಗಿರ್ತದೆ, ಚಂಪಕ ಮಾಲಾವೃತ್ತವಾಗಿರ್ತದೆ. 3 ಅಂಕಗಳನ್ನು ಸುಲಭವಾಗಿ ನೀವು 30ನೇ ಪ್ರಶ್ನೆಗೆ ಪಡ್ಕೋಬಹುದು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಅಲಂಕಾರ ಇದೆ. ಸೊ ಅಲಂಕಾರವನ್ನು ಹೆಸರಿಸೋದಕ್ಕೆ 1 ಅಂಕ, ಲಕ್ಷಣ ಬರೆದ್ರೆ ಅದಕ್ಕೆ 1 ಅಂಕ, ಅಂಶಗಳನ್ನು ಗುರುತಿಸಿ ಸಮನ್ವಯಗೊಳಿಸಿದರೆ ಅದಕ್ಕೂ ಕೂಡ 1 ಅಂಕ, ಒಟ್ಟು 3 ಅಂಕಗಳು ಇರ್ತವೆ. ಮಾರಿ ಗೌತುಣವಾಯಿತು ನಾಳಿನ ಭಾರತ, ಇದು ಯಾವುದಪ್ಪ ಅಲಂಕಾರ ಅಂದರೆ ರೂಪಕ ಅಲಂಕಾರ ಆಗಿರ್ತದೆ. ಲಕ್ಷಣವನ್ನು ನೋಡ್ತಾ ಹೋಗೋಣ. ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವುದೇ ರೂಪಕ ಅಲಂಕಾರವಾಗಿರ್ತದೆ. ಸಮನ್ವಯ ಯಾವುದಪ್ಪ ಅಂದರೆ ಸಮನ್ವಯದಲ್ಲಿ ಉಪಮೇಯ ನಾಳಿನ ಭಾರತವು ಉಪಮಾನ ಮಾರಿ ಗೌತುಣವಾಗಿರ್ತದೆ. ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಹಾಗೂ ಉಪಮಾನವಾದ ಮಾರಿಗೌತಣ ಇವೆರಡರ ನಡುವೆ ಅಭೇದವನ್ನು ರೂಪಿಸುವುದರಿಂದ ಇದು ರೂಪಕ ಅಲಂಕಾರ ಆಗಿರ್ತದೆ. ಇನ್ನು ಗಾದೆಯ ಮಾತು ವಿಸ್ತರಿಸಿ ಅಂತ ಇರ್ತದೆ. ಸೊ ಗಾದೆಯ ಮಹತ್ವದ ವಿವರಣೆ 1 ಅಂಕ, ಅರ್ಥ ವಿವರಣೆ 1 ಅಂಕ, ಭಾಷೆ ಶೈಲಿಯು ಪದಬಂಧಗಳಿಗೆ 1 ಅಂಕ ಇರ್ತದೆ. ಆಳಾಗಬಲ್ಲವನು ಅರಸನಾಗಬಲ್ಲನು, ಅದನ್ನು ಬರೀಬಹುದು ನೀವು. ಇನ್ನು ಅಥವಾ ಪ್ರಶ್ನೆ ಇರ್ತದೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂದರೆ ಇವೆರಡು ಗಾದೆಗಳಲ್ಲಿ ಯಾವುದಾದ್ರೂ ಒಂದು ಗಾದೆಯನ್ನು ನೀವು ವಿವರಣೆಯನ್ನು ಮಾಡಿದರೆ ನಿಮಗೆ 3 ಅಂಕಗಳು ಸರಿಯಾದ ಪ್ರಮಾಣದಲ್ಲಿ ದೊರೀತವೆ. ಇನ್ನು ಮುಂದಿನ ಪ್ರಶ್ನೆ ಸಂದರ್ಭಾನುಸಾರ ಇರ್ತವೆ. ಸೊ ಇಲ್ಲಿ ಕರ್ತೃ ಆಕಾರ ಪಠ್ಯದ ಹೆಸರು ಬರೆದ್ರೆ 1 ಅಂಕಗಳು, ಸಂದರ್ಭ ವಿವರಣೆ ಸ್ವಾರಸ್ಯ ಮತ್ತು ಶೈಲಿ ಇದ್ರೆ 1 ಅಂಕ. ಸೊ ಇಲ್ಲಿ 33ರ ಪ್ರಶ್ನೆ ನೋಡ್ರಿ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅನ್ನೋದು. ಸೊ ಇದು ಭಾಗ್ಯಶಿಲ್ಪಿಗಳು ಎಂಬ ಪಾಠದಿಂದ ಬಂದಿರ್ತದೆ. ಸಂದರ್ಭ ಇರ್ತದೆ. ಸೊ ಸಂಪೂರ್ಣವಾಗಿ ನೀವೇನು ಮಾಡಬೇಕಾಗ್ತದೆ, ಓದ್ಕೊಂಡು ನೀಟಾಗಿ ಬರೀಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ 34ನೇ ಪ್ರಶ್ನೆ, ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ನೋಡಿ, ಇದನ್ನು ವಿಕು ಗೋಗಾಕರ್ ಅವರ ರಚಿಸುತ್ತಿರತಕ್ಕಂತಹ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದುಕೊಳ್ಳಲಾಗಿದೆ. ಅದರಲ್ಲಿ ಲಂಡನ್ ನಗರ ಎಂಬ ಗದ್ಯ ಪಾಠದಿಂದ ಈ ಒಂದು ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ನೀವು ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ. ಸಂದರ್ಭವನ್ನು ಬರೆದು ವಿವರಣೆಯನ್ನು ನೀಟಾಗಿ ಕೊಟ್ಟರೆ ನಿಮಗೆ ಸಂಪೂರ್ಣವಾಗಿ 3 ಅಂಕಗಳು ಏನಾಗ್ತವೆ, ದೊರೀತವೆ. ಇನ್ನು ಮುಂದಿನ ಪ್ರಶ್ನೆ 35ನೇ ಪ್ರಶ್ನೆ, ವಿದ್ಯಾರ್ಥಿಗಳಾಗಿ ಯೋಧಂ ಕಲ್ವೆ ಮೆಂಬರ್ತಿಯೋಳ್ ಬಂದಿರಪ್ಪೊಡೆ ಅಂತ ಇದೆ. ಸೊ ಇದು ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿರ್ತದೆ. ಇನ್ನು ಸಂದರ್ಭವನ್ನು ನೀಟಾಗಿ ಬರೀಬೇಕಾಗ್ತದೆ. ಹಾಗೆ ಇಲ್ಲಿ ಸ್ವಾರಸ್ಯ ಕೂಡ ಇರ್ತದೆ. ಸ್ವಾರಸ್ಯವನ್ನು ನೀವು ಸಂಪೂರ್ಣವಾಗಿ ಬರೆದ್ರೆ ಒಟ್ಟೆ ನಿಮಗೆ 3 ಅಂಕಗಳು ಸಂಪೂರ್ಣವಾಗಿ ದೊರೆತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದೆ. ಇನ್ನು 36ನೇ ಪ್ರಶ್ನೆ, ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಂತ ಇದೆ. ಸೊ ಹಕ್ಕಿ ಹಾರುತ್ತಿದೆ ನೋಡಿದರೆ ಎಂಬ ಪದ್ಯದಿಂದ ಈ ಒಂದು ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿರ್ತದೆ. ಅದನ್ನು ಬರಿಬೇಕು. ಇನ್ನು ಸಂದರ್ಭ, ಯಾವ ಸಂದರ್ಭದಲ್ಲಿ ಈ ಒಂದು ಮಾತು ಬಂತು ಅಂತ ಬರಿಬೇಕು. ಹಾಗೆ ಸ್ವಾರಸ್ಯ ಏನು ಹೇಳ್ತದಪ್ಪ ಅಂದರೆ ಆ ಒಂದು ಲೈನು ಏನನ್ನು ಮಾಹಿತಿಯನ್ನು ವಿವರಣೆಯನ್ನು ಕೊಡ್ತದ ಅನ್ನೋದನ್ನು ಬರೆದ್ರೆ ಸಂಪೂರ್ಣವಾಗಿ 3 ಅಂಕಗಳು ದೊರೀತವೆ. ಇನ್ನು 37ನೇ ಪ್ರಶ್ನೆ, ಗಿಳಿಯದೆ ಬಣ್ಣದ ನೋಟ ಅಂತ. ಸೊ ಇದು ಹಸುರು ಎಂಬ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿರ್ತದೆ. ಆಯ್ಕೆ ಬರೀತೀರಿ. ಸಂದರ್ಭ ಅಂದರೆ ಈ ವಾಕ್ಯ ಯಾವ ಸಂದರ್ಭದಲ್ಲಿ ಬಂತು ಅನ್ನೋದನ್ನು ನೀಟಾಗಿ ವಿವರಣೆಯನ್ನು ಮಾಡಬೇಕು. ಹಾಗೆ ಸ್ವಾರಸ್ಯವನ್ನು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ದೊರೀತವೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸೊ ಊರು ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರ ಅಂದರೆ ವೀರಲವ ಎಂಬ ಪದ್ಯಪಾಠದಿಂದ ಈ ಒಂದು ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ ವಾಲ್ಮೀಕಿ ಆಶ್ರಮದಲ್ಲಿರ್ತಕ್ಕಂಥದ್ದು. ಸೊ ಈ ಮಾತು ಬರ್ತದೆ. ಹಾಗೆ ಇನ್ನು ಸ್ವಾರಸ್ಯವನ್ನು ಬರೆದ್ರೆ ಈ ಪದದ ಅಂದರೆ ಆ ಒಂದು ವಾಕ್ಯದ ಅರ್ಥವನ್ನು ಬರೆದ್ರೆ ನಿಮಗೆ 3 ಅಂಕಗಳು ಸಂಪೂರ್ಣವಾಗಿ ದೊರೀತವೆ. ಇನ್ನು ಪದ್ಯ ಪೂರ್ಣಗೊಳಿಸಿ. ಈ ಬಾರಿ ಎರಡೂ ಕೂಡ ಹಳೆಗನ್ನಡ ಪದ್ಯಗಳೇ ಬಂದಿದ್ದು. ಸೊ ಸ್ವಲ್ಪ ಟಫ್ ಅದು ಅಂತ ಅನ್ನಿಸ್ತದೆ ಮಕ್ಕಳಿಗೆ. ಸೊ ಪ್ರಾಕ್ಟೀಸ್ ಮಾಡಿ ಕೊಟ್ಟರು ಕೊಡ್ಬೋದು. ಓಕೆನಾ, ಇವೆರಡು ಪದ್ಯಗಳನ್ನು. ಮತ್ತು ಇಲ್ಲ ಅಂದರೆ ಒಂದು ಹಳೆಗನ್ನಡ ಮತ್ತು ಹೊಸಗನ್ನಡ ಪದ್ಯಗಳನ್ನು ಕೊಡ್ಬೋದು, ಇಲ್ಲ 2 ಹೊಸಗನ್ನಡ ಪದ್ಯಗಳನ್ನು ಕೊಡ್ಬೋದು, ಇಲ್ಲ ಈ ರೀತಿಯಾಗಿ 2 ಕೂಡ ಹಳೆಗನ್ನಡ ಪದ್ಯಗಳನ್ನೇ ಕೂಡ ಏನು ಮಾಡ್ಬೋದು, ಕೊಡಬಹುದು ಅವರು. ಇನ್ನು ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯುವುದಂತ ಇದೆ. ಸೊ ಜಡಗ ಹೇಳುತ್ತಾನ ಹೊಡೆಯಿರಿ ಇವರ ಪೂರ ಘಾತಕರ, ಇಸವಾಸಘಾತಕ ಮಾಡಿದವರಿವರ, ನಂಬಿಗಿಲ್ಲ ನಮಗ ಪಿತೂರ, ಮೋಸ ಮಾಡಿ ನಮ್ಮ ದೇಶ ಗೆದ್ದಿತಾರು ಮುಂದೆ ನಮಗ ಘೋರ, ಅಂದು ಹೊಡೆದಾನ ಒಂದು ಗುಂಡಿಗೆ ಆದ ಸಾಹೇಬನ ಟಾರ ಅನ್ನೋ ಈ ಒಂದು ಪದ್ಯವನ್ನು ನೀವೇನು ಮಾಡಬೇಕಾಗ್ತದೆ, ಯಾವ ಒಂದು ಪಾಠದಿಂದ ಬಂದದಿಂದ ಬರೆದು ಅಷ್ಟೇ ಅಲ್ಲದೆ ಅದರ ವಿವರಣೆಯನ್ನು ಸಂಪೂರ್ಣವಾಗಿ ಮಾಡಿದರೆ ನಿಮ್ಮ 3 ಅಂಕಗಳು ಏನಾಗ್ತವೆ, ಸಂಪೂರ್ಣವಾಗಿ ಸಿಗ್ತದೆ ಅಂತ ಹೇಳ್ತಾ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ.
ಸೊ 8 ವಾಕ್ಯಗಳಲ್ಲಿ ಉತ್ತರಿಸಿ. ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕ್ವಶನ್ ಕೇಳಿರ್ತಾನೆ. ಒಟ್ಟು 4 ಅಂಕಗಳು. ಇನ್ನು ಅಥವಾ ಪ್ರಶ್ನೆ ಕೂಡ ಇದೆ ಇದಕ್ಕೆ. ಮುದುಕಿಯು ರಾಹಿಲನನ್ನು ಸೈನಿಕರಿಂದ ರಕ್ಷಿಸಿದ ಬಳಿಕ ಯುದ್ಧದಿಂದ ತಾನು ಅನುಭವಿಸಿದ ಸಂಕಟವನ್ನು ಹೇಗೆ ವಿವರಿಸಿದಳು ಅನ್ನೋ ಕಾನ್ಸೆಪ್ಟ್ ನೀವು ಸಂಪೂರ್ಣವಾಗಿ ಕ್ವಶನ್ ಓದ್ಕೊಂಡು ಕರೆಕ್ಟಾಗಿ ಬರೆದ್ರೆ ನಿಮ್ಗೆ 4 ಅಂಕಗಳು ಸಂಪೂರ್ಣವಾಗಿ ದೊರೀತಾವೆ. ಸೊ ಈ ರೀತಿಯಾಗಿ ನೀವು ಏನು ಕೀ ಆನ್ಸರ್ ಕೊಟ್ಟಿರ್ತಾನೆ ಇದನ್ನು ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನಾಗ್ತದಪ್ಪ ಅಂದರೆ ನಿಮಗೆ ನಾಳೆ ಬೇರೆ ಮುಂದಿನ ಅಂದರೆ ಈಗ ಎಕ್ಸಾಕ್ಟ್ 9th ಇರೋರಿಗೆ 9th ಮುಗಿದು ಪಾಸಾಗಿ 10th ಇರೋರ ಮಕ್ಕಳಿಗೆ ಇವನ್ನೆಲ್ಲ ಕ್ವಶನ್ ಪೇಪರನ್ನು ನೀವು ಪ್ರಿಂಟೌಟ್ ತಗೊಂಡು ಇಟ್ಕೊಂಡ್ರೆ ನಿಮಗೆ ನಾಳೆ ಆ್ಯನ್ಯುವಲ್ ಎಕ್ಸಾಮ್ಗೆ SSLC ಆ್ಯನ್ಯುವಲ್ ಎಕ್ಸಾಮಿಗೆ ಬರಲಿಕ್ಕೆ ಸಹಾಯ ಆಗ್ತದೆ. ಇನ್ನು ಅದೇ ರೀತಿ 2ನೇ ಪ್ರಶ್ನೆಯನ್ನು ಕೊಟ್ಟಿರ್ತಾನೆ, ಅದು ಯಾವುದು ಅಂತ ನೋಡ್ತಾ ಹೋಗೋಣ. ಸೊ 4 ಅಂಕದವು. ಇನ್ನೊಂದು ಪ್ರಶ್ನೆ ಯಾವುದಪ್ಪ ಅಂದರೆ, ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ ವಿವರಿಸಿ ಅಂತ ಕೇಳ್ತಾನೆ. ಅದೇ ಪಾಠದಲ್ಲಿ ಇನ್ನೊಂದು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ GS ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ಬರೆಯಿರಿ ಅಂತ ಸಂಪೂರ್ಣವಾಗಿ ಕೇಳ್ತಾ ಇರ್ತಾನೆ. ಸೊ ನೀವೇನು ಮಾಡಬೇಕಾಗ್ತದೆ, 2 ಪ್ರಶ್ನೆಗಳಿರ್ತವೆ, 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರೆ ನಡೀತದೆ. ಸೊ ಅದೊಂದು ಬರೆದ್ರೆ ಕೂಡ ನಡೀತದೆ. ಆದರೆ ಅಥವಾ ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ನೀವೇನು ಮಾಡಬೇಕಾಗ್ತದೆ, ಬರೀಬೇಕಾಗ್ತದೆ. ಓಕೆ, ಇದರಲ್ಲಿ ಯಾಕಪ್ಪ ಅಂದರೆ ಸುಮಾರು ನೀವು 4 ಅಂಕಗಳಿಗೆ ಸುಮಾರು 1 ಪೇಜಷ್ಟು ನೀವು ಉತ್ತರಗಳನ್ನು ಬರೀಬೇಕು. ಅಂದರೆ ನೀವು ಏನು ಮಾಡಬೇಕಾಗ್ತದೆ, ಅಲ್ಲಿ ಪ್ಯಾರಾಗಳನ್ನು ಮಾಡಿ ಬರೆದ್ರೆ ಏನಾಗ್ತದಪ್ಪ ಅಂದರೆ ಹೆಚ್ಚು ಅಂಕಗಳು ನಿಮಗೆ ಸಿಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ನೀವು ಉದ್ದಕ್ಕೆ 1 ಪೇಜ್ನಾಗ ಎಲ್ಲಿ ಪ್ಯಾರಾಗ್ರಾಫ್ ಮಾಡ್ದೇನ ಬರೆದ್ರೆ ಅಂದರೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಏನು ಅನಿಸ್ತದೆ, ಸೊ ಅವ್ರಿಗೆ ಅಷ್ಟೊಂದು ಲೈಕ್ ಆಗೋದಿಲ್ಲ ಅದು. ಹಾಗಾಗಿ ನೀವೇನು ಮಾಡಬೇಕು, ಪ್ಯಾರಾಗಳನ್ನು ಮಾಡೋದ್ರಿಂದ ವಾಕ್ಯ ರಚನೆಯನ್ನು ಚೆನ್ನಾಗಿ ಮಾಡೋದು, ಚಿತ್ತಕಾಟ ಆಗಿರ್ಬೋದು ಅಂಥವೆಲ್ಲ ಕಡಿಮೆ ಮಾಡಿ ನೀವು ನೀಟಾಗಿ ಆನ್ಸರ್ಗಳನ್ನು ಬರೆದಿದ್ದೆ ಆದರೆ 4ಕ್ಕೆ 4 ಅಂಕಗಳು ಸಂಪೂರ್ಣವಾಗಿ ನಿಮಗೆ ದೊರೀತವೆ. ಇನ್ನು ಗದ್ಯ ಭಾಗ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿದ್ದು. ಸೊ ಒಂದು ಗದ್ಯವನ್ನು ಕೊಟ್ಟಿರ್ತಾನೆ, ಆ ಗದ್ಯದಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾನೆ, ನೀವು ಹುಡುಕಿ ಏನು ಮಾಡಬೇಕಾಗ್ತದೆ, ಆನ್ಸರ್ಗಳನ್ನು ಬರೀಬೇಕಾಗಿರ್ತದೆ. ಸುಲಭವಾಗಿ 4 ಅಂಕಗಳು ಗಳಿಸ್ತಕ್ಕಂಥ ಕಾನ್ಸೆಪ್ಟ್ ಆಗಿರ್ತದೆ ಇದು. ಇನ್ನು ಮುಂದಿನದಾಗಿ ಏನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಮುಂದಿನ ಪ್ರಶ್ನೆಗಳು ಯಾವುದಪ್ಪ ಅಂದರೆ ಪತ್ರಲೇಖನ ಇರ್ತದೆ. ಸೊ ನಿಮ್ಮನ್ನು ಮಧುಗಿರಿ ಶಾಲೆಯ ಸರ್ಕಾರಿ ಪ್ರೌಢಶಾಲೆಯ ವೆಂಕಟೇಶ ಎಂದು ಭಾವಿಸಿಕೊಂಡು ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿಕೊಡುವಂತೆ ಕೋರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ ಪತ್ರವನ್ನು ಬರೆಯಿರಿ ಅಂತ ಇರ್ತದೆ. ಇನ್ನು ಅಥವಾ ಪ್ರಶ್ನೆ ಹೊಂದಿರ್ತದೆ. ಸೊ ನಿಮ್ಮನ್ನು ತುಮಕೂರಿನ ನಿವಾಸಿ ಭರತ ಎಂದು ಭಾವಿಸಿಕೊಂಡು ನಿಮ್ಮ ಮುಂದಿನ ವಿದ್ಯಾಭ್ಯಾಸದ ಯೋಜನೆ, ಜೀವನದ ಗುರಿ ಬಗ್ಗೆ ತಿಳಿಸಿ ಬೆಂಗಳೂರಿನಲ್ಲಿ ವಾಸವಾಗಿರುವ ಸತ್ಯ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೆಯಿರಿ. ಇಲ್ಲಿ ಒಂದು ವ್ಯಾವಹಾರಿಕ ಪತ್ರ ಇರ್ತದೆ, ಇನ್ನೊಂದು ವ್ಯಾವಹಾರಿಕ ಪತ್ರ ಇರ್ತದೆ, ಇನ್ನೊಂದು ಸ್ವಂತ ಅಂದರೆ ನಿಮ್ಮ ವೈಯಕ್ತಿಕ ಪತ್ರ ಇರ್ತದೆ. ಸೊ ಯಾವುದಾದ್ರೂ 2ರಲ್ಲಿ ಒಂದನ್ನು ನೀವು ಆನ್ಸರ್ನ ಬರೀಬೇಕಾಗ್ತದೆ. ಇನ್ನು ಮುಂದಿನ ಕಾನ್ಸೆಪ್ಟನ್ನು ನೋಡ್ತಾ ಹೋಗೋಣ. ಪ್ರಬಂಧ ಬರವಣಿಗೆ ಇರ್ತದೆ. ಸೊ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕಾರ್ಯದಲ್ಲಿ ತಂತ್ರಜ್ಞಾನದ ಮಹತ್ವ ಅನ್ನೋದಿದೆ, ಅಥವಾ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಅನ್ನೋದು ಕೂಡ ಒಂದು ಕಾನ್ಸೆಪ್ಟ್ ಇರ್ತದೆ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರೆ ನಿಮಗೆ 5 ಅಂಕಗಳು ಸಂಪೂರ್ಣವಾಗಿ ದೊರೆಯುತ್ತದೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಸೊ ಇವತ್ತು ನಾವು ವಾರ್ಷಿಕ ಪರೀಕ್ಷೆ SSLC ವಾರ್ಷಿಕ ಪರೀಕ್ಷೆ 1ರ ಕನ್ನಡ ಕೀ ಉತ್ತರಗಳನ್ನು ಸಂಪೂರ್ಣವಾಗಿ ಅಭ್ಯಾಸವನ್ನು ಮಾಡಿದ್ದೇವೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದೇ ರೀತಿ ಎಲ್ಲ ಸಬ್ಜೆಕ್ಟ್ಗಳ ಕೀ ಆನ್ಸರ್ಗಳನ್ನು ನಾವು ನಿಮಗೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.